ಈ ಎಂಟೈರ್ ನಮ್ಮ ತಿಗಲ್ರಪೇಟೆ ಒಳಗೆ ಅಷ್ಟೊಂದು ಹ್ಯಾಂಡ್ಸಮ್ ಫಿಗರ್ ನಾನು ನೋಡೇ ಇಲ್ಲ. ನಾನು ಅಷ್ಟು ಚೆನ್ನಾಗಿದೆ ಹುಡುಗ. ಆದರೆ ಅವನು ಯಾವುದೋ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಮಾಡಿಕೊಂಡ. ಆ ಥರ ಹೆಸರು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಬ್ಬ ಕೈನಲ್ಲಾಗದಿರೋ ಹೇಳಿ ಈ ಡಾನ್ ಅಂತ ಕರೆಸ್ಕೊಳ್ಬೇಕು ಅಂತಂದರೆ ಬರೀ ಅವನು ಲೈಫ್ನಲ್ಲಿ ಯಾರಿಗೂ ಹೊಡೆದಿಲ್ಲ. ಅಂದರೆ ಆರ್ಡಿನರಿ ಒಬ್ಬ ಹುಡುಗ. ಇವರಪ್ಪ ಬಂದು ಮಟ್ಕ ಆಡಿಸ್ತಾಯಿದ್ರು, ಅದೇನೋ ಮಟ್ಕ ಅಂತ ಒಂದು ಗ್ಯಾಮ್ಲಿಂಗ್ ಆಡಿಸ್ತಾರಂತೆ, ಅದು ಆಡಿಸ್ತಾ ಇದ್ದಿದ್ದು. HAL ಇದ್ದಿದ್ದವರು. ರೇಪಿಸ್ಟು ಸತ್ಯರಾಜ್ ಅಂತ, ಅವನಿಗೂ ಇವನಿಗೂ ಲಿಂಕ್ ಆಗುತ್ತೆ. ದೇವರಾಜ್ ಅರಸು ಅಳಿಯ ಡಾಕ್ಟರ್ ನಟರಾಜ್ ಅಂತ ಇರ್ತಾರೆ. ಆ ನಟರಾಜ್ ಅನ್ನೋರ್ದು ಅವರು ಇಂದಿನ ನಗರದಲ್ಲಿದ್ದರಂತೆ. ಅವ್ರದ್ದು ಕ್ಲಿನಿಕ್ ಬಂದು ಹಲ್ಸೂರಿನಲ್ಲೆಲ್ಲೋ ಇತ್ತಂತೆ, ಇತ್ತಂತೆ. ಅಲ್ಲಿ ಬರಬೇಕಾದ್ರೆ ಅವರು ಯಾವುದೋ ಒಂದು ಹೆಣ್ಮಗಳನ್ನ ಟೀಸ್ ಮಾಡಿದ್ದಾರೆ. ಡಾಕ್ಟರ್ ನಟರಾಜ್ಗೂ ಜೈರಾಜ್ ಅನ್ನೋನಿಗೂ ಲಿಂಕ್ ಆಗಿದ್ದು ಅದು. ಇದರಲ್ಲಿ ನಾನು ನೋಡಿರೋದು ಅಪೋಸಿಷನ್ ಪಾರ್ಟಿ ಲೀಡ್ರ್ ಅಂತಂದರೆ ನಮ್ಮ ದೇವೇಗೌಡರಂಥ ಅಪೋಸಿಷನ್ ಪಾರ್ಟಿ ಲೀಡ್ರ್ ಎಲ್ಲೂ ನಾನು ನೋಡಿಲ್ಲ. ಪಾಲಿಟಿಕ್ಸ್ನಲ್ಲಿ ದೇವರಾಜ್ ಅರಸು ರೌಡಿಸಮ್ನ ಹುಟ್ಟಾಕಿದ್ದೆ ದೇವರಾಜ್ ಅರಸು. ಅದಕ್ಕೆ ಮೊದಲು ಯಾರೂ ರೌಡಿಸಮ್ಗೆ ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ಇವಾಗ ಅಪೋಸಿಷನ್ ಪಾರ್ಟಿ ಲೀಡರ್ಗೆ ಇವನಿಗೆ ಹೇಳೋಕ್ಕೆ ಧೈರ್ಯ ಇರೋಕ್ಕಿಲ್ವಲ್ಲ, ಅವ್ರು ಅಂತಂಥ ಕ್ವಶನ್ಗಳು ಕೇಳ್ತಾ ಇರ್ತಾರಲ್ಲ ಅಲ್ಲಿ, ಅದನ್ನು ಫೇಸ್ ಮಾಡೋಕ್ಕಾಗ್ದಿರ ಅವರೇನು ಮಾಡಿದ್ರು, ಜೈರಾಜನ ಬಿಟ್ಟು ಅಟ್ಯಾಕ್ ಮಾಡಿಸ್ತಾರೆ. ಆವಾಗ ದೇವೇಗೌಡರು ಸ್ಯಾಂಕಿ ರೋಡ್ನಲ್ಲೇನೋ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಇವರೇನು ಮಾಡ್ತಾರೆ, ಇವರು ಗ್ಯಾಂಗ್ ಚೇಸ್ ಮಾಡಿ ಕಾರ್ನ ಮುಚ್ಚುಗಳನ್ನ ಹೊಡಿತಾರೆ, ಅವ್ರಿಗೆ ಹೊಡಿಯೋದಿಲ್ಲ. ಇದು 1972 ಒಳಗಡೆ ನಡೆದಿರ್ತಕ್ಕಂಥದ್ದು. ಇದು ದೇವೇಗೌಡರು ಏನು ಮಾಡ್ತಾರೆ, ಓಪನ್ ಅಸೆಂಬ್ಲಿ ಒಳಗೆ ನನಗೂ ನನ್ನ ಹೆಂಡತಿ ಮಕ್ಕಳಿಗೂ ಪ್ರಾಣ ಭಿಕ್ಷೆ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಇವಾಗ ಇವನೇನಾಗ್ಬಿಡುತ್ತೆ, ಈ ಇನ್ಸಿಡೆಂಟ್ ಆದಮೇಲೆ ಅವ್ರಿಗೆ ಬಲಗೈ ಬಂಟ ಆಗ್ಬಿಡ್ತಾನೆ ಇವನು. ಇಂದಿರಾ ಬ್ರಿಗೇಡ್ ಅಂತ ಅವ್ರಿಗೆಲ್ಲ ಯೂನಿಫಾರ್ಮ್ಗಳು ಕೊಡ್ತಾರೆ. ಆವಾಗ ಈ ಗಡಿಬೇಡ ಆಫೀಸ್ನಲ್ಲಿ ಇವನು ಒಂದು 30-40 ಜನಕ್ಕೆ ಇವನು ಅದೇ ಥರ ಕೊಟ್ಟು ಇಂದಿರಾ ಗಾಂಧಿ ಕಾರು ಸುತ್ತಮುತ್ತ ನಮ್ಮ ಟೌನಲ್ಲಿ ಹತ್ರ ಬರೋವಾಗ ಇವನೇನು ಮಾಡ್ತಾನೆ, ಅಲ್ಲಿ ಬಂದು ದೇವರಾಜ್ ಅರಸುನು ಅವರು ಬಂದಿರ್ತಾರೆ, ಪ್ರೊಸೆಷನ್ ಹೋಗೋವಾಗ ಇವ್ರ ಬಾಡಿಗಾರ್ಡ್ಗಳ ಥರ ಓಡಾಡಿ ಆವಾಗ ಹೆಸರು ಮಾಡ್ತಾನೆ. ಅದು ಇವನಿಗೆ ತಲೆ ನಿಲ್ಲೋದಿಲ್ಲ. ಸರ್, ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಸರ್? ನೀವು ಮತ್ತು ಜಯರಾಜು ಒಂದೇ ಊರು, ಒಂದೇ ಬೀದಿಯವರು? ಒಂದೇ ಬೀದಿಯವರು. ನನ್ನ ಮುಂದೆ ಹುಡುಗ ಅವನು, ಬರೀ ನನಗಿಂತ 4-5 ವರ್ಷ ಕಮ್ಮಿ ಹುಡುಗ, ಆದರೆ ಒಳ್ಳೆ ಜಿಗ್ಯಾಂಟಿಕ್ ಪರ್ಸನಾಲಿಟಿ. ಅವನು ಕುಡಿದು ಆ ಥರ ಆಗ್ಬಿಟ್ಟಿದ್ದಾನೆ ಅಷ್ಟೇ ವಿನಃ ಮೊದಲು ತುಂಬ ಹ್ಯಾಂಡ್ಸಮ್ ಆಗಿದ್ದ. ಇಡೀ ನಮ್ಮ ಅವನು ಗಾಣಿಗಿರೋ ಕಮ್ಯುನಿಟಿ, ಈ ಎಂಟೈರ್ ನಮ್ಮ ತಿಗಲ್ರಪೇಟೆ ಒಳಗೆ ಅಷ್ಟೊಂದು ಹ್ಯಾಂಡ್ಸಮ್ ಫಿಗರ್ ನಾನು ನೋಡೇ ಇಲ್ಲ. ನಾನು ಅಷ್ಟು ಚೆನ್ನಾಗಿದ್ದ ಹುಡುಗ. ಆದರೆ ಅವನು ಯಾವುದೋ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಮಾಡಿಕೊಂಡ. ಬಾಂಬೆಯಿಂದ ಬಂದಿತ್ತಂತೆ ಆ ಹುಡುಗಿ. ಇಲ್ಲಿ ಲಾಲ್ಬಾಗ್ ಹತ್ರ ಯಾವುದೋ ಇದರಲ್ಲಿ ಇರಬೇಕಾದ್ರೆ ಅವನು ಲವ್ ಮಾಡಿ ಮದುವೆ ಮಾಡಿಕೊಂಡು ಅವ್ರು ಎಷ್ಟು ಹೇಳಿದ್ರು ಅವರು ಒಳ್ಳೆ ದುಡ್ಡನವ್ರಂತೆ. ಕೇಳಿದಿರ ಇವನಿಂದನೇ ಇದ್ಲು. ಇವನಿಗೆ ಹೇಗೆ ಪರಿಚಯ ಆಗೋಗ್ಬಿಡ್ತು ಅಂತಂದರೆ, ಇವನು ಈ ಮಟ್ಟಿಗೆ ಬೆಳೆಯೋದಕ್ಕೆ ಇವನು ಅಂಥ ಧೈರ್ಯಸ್ಥಾನೂ ಅಲ್ಲ, ಜನ ತಿಳ್ಕೊಂಡಿರೋ ಅಷ್ಟು ಬಲಗಾರನೂ ಅಲ್ಲ. ಡಾನ್ ಅಂತ ಕರೀತಾರಲ್ಲ ಸರ್, ಅದೇನೆ. ಯಾಕೆಂದರೆ ಆ ಥರ ಹೆಸರು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಬ್ಬ ಕೈನಲ್ಲಾಗದಿರೋ ಹೇಳಿ ಈ ಡಾನ್ ಅಂತ ಕರೆಸ್ಕೊಳ್ಬೇಕು ಅಂತಂದರೆ ಬರೀ ಅವನು ಲೈಫ್ನಲ್ಲಿ ಯಾರಿಗೂ ಹೊಡೆದಿಲ್ಲ. ನಾನು ಕಂಡಂಗೆ ಯಾರಿಗೂ ಹೊಡೆದಿಲ್ಲ. ಅವನು ಹೊಡೆದಿದ್ರೆ ನನಗೆ ಹೊಡೆದಿರಬೇಕು. ತಗೊಂಬಂದು ಡ್ಯಾಗರ್ನಲ್ಲಿ ಫಸ್ಟು ತಿವಿದಿದ್ದೆ ಅವನು. ಅಲ್ಲಿ ಬೇರೆ ಒಂದು 10 ಜನನ 15 ಜನನ ಕರ್ಕೊಂಡು ಬಂದು ಅವನು ಹೊಡೆದು ಹೇಳಿ ಥರ ಓಡೋಬಿಟ್ಟ ಅವನು. ಒಂದೇ ಒಂದು ಆ ಡ್ಯಾಗರ್ ಹೇಗಿತ್ತು ಅಂತಂದರೆ, ನಮ್ಮ ಕರಗದ ಕತ್ತಿ ಇದೆಯಲ್ಲ ಆ ಥರ ಇತ್ತು. ಕರಗದ ಕತ್ತಿಗೆ ಒಂದು ಸೈಡ್ ಮಾತ್ರ ಶಾರ್ಪ್ನೆಸ್ ಇದೆ, ಇನ್ನೊಂದು ಸೈಡು ಇದಿದೆ. ಇದು ಹಂಗಲ್ಲ, ಇವನು ಎರಡೂ ಸೈಡ್ ಶಾರ್ಪ್ ಮಾಡಿದ್ದ, ಫ್ರಂಟು ಶಾರ್ಪ್ ಮಾಡಿದ್ದ. ಅದನ್ನು ಹಾಕಿ ತಿವಿದ್ರೆ ಈ ಸಿನಿಮಾಗಳಲ್ಲಿ ಬಂದಂಗೆ ಹೊಟ್ಟೆ ಒಳಗೆ ಹಿಂದ್ಗಡೆ ಬಂದುಬಿಡ್ಬೇಕಾಗಿತ್ತು. ಆ ಥರದ್ದು ನಾನು ನೀಲ್ ಡೌನ್ ಮಾಡಿ ನನ್ನ ಚೆಸ್ಟಿಗೆ ಬಂದು, ಇದನ್ನು ಸ್ಟೀಲ್ ಅಂತಲೇ ಕರೀತಾ ಇದ್ದೆ, ಅದೇನೋ ಉಳ್ಕೊಂಡ್ಬಿಟ್ಟೆ ಅಷ್ಟೇ. ಸ್ಟೀಲ್ ಥರನೇ ಅದು. ಅವನು ಚುಚ್ಚಿದಾಗ ಹೊಟ್ಟೆಗೆ ಹೋಗಿದ್ರು ಬಂದ್ಬಿಡೋದಂತ ನೀಲ್ ಡೌನ್ ಮಾಡಿ ಕೊಟ್ಟೆ. ಅದು ಸ್ಲಿಪ್ಪಾಗಿ ಇಲ್ಲಿ ಬತ್ತು ಓಡ್ತಾ ಇದ್ದಾನೆ. ಅವನು ಅಟ್ಯಾಕ್ ಮಾಡೋಣ ಅಂತ ಹೋದೆ. ಅದು ಆಮೇಲೆ ಸ್ಟೋರಿ ಅದು ಆಮೇಲೆ. ಈಗ ಇದೇನಾಗಿದೆ ಅಂತಂದರೆ, ಇವನು ಈ ಥರ ಇರಬೇಕಾದ್ರೆ ಇವನು ಯಾಕೆ ಇಷ್ಟು ಮಟ್ಟಿಗೆ ಹೆಂಗೆ ಬೆಳೆದ ಅಂತಂದರೆ, ಆರ್ಡಿನರಿ ಒಬ್ಬ ಹುಡುಗ. ಇವರಪ್ಪ ಬಂದು ಮಟ್ಕ ಆಡಿಸ್ತಾಯಿದ್ರು, ಅದೇನೋ ಮಟ್ಕ ಅಂತ ಒಂದು ಗ್ಯಾಮ್ಲಿಂಗ್ ಆಡಿಸ್ತಾರಂತೆ, ಅದು ಆಡಿಸ್ತಾ ಇದ್ದಿದ್ದು. HAL ಇದ್ದಿದ್ದವರು. ಅವ್ರ ಕೆಲಸನೇನೋ ಇವನಿಗೆ ಸಿಗ್ತಂದ್ರೆ 1 or 2 years ಇವನು ಅಲ್ಲೇ ಮಾಡಿರ್ತಾನೆ. ಇವ್ರ ಅಣ್ಣ ಒಬ್ಬ ಜಯದೇವ್ ಅಂತಿದ್ದ, ಆತನು HAL ಕೆಲಸ ಮಾಡ್ತಾಯಿದ್ದ. ಇನ್ನೊಬ್ಬ ದೊಡ್ಡಣ್ಣ ಬಂದು ಒಳ್ಳೆ ಫುಟ್ಬಾಲ್ ಪ್ಲೇಯರು, ಸ್ಟೇಟ್ ಫುಟ್ಬಾಲ್ ಪ್ಲೇಯರ್ ಅವರು, ಮಹಾದೇವ್ ಅಂತ, ITI ಒಳ್ಳೆ ಪ್ಲೇಯರ್ ಅವರು, ಒಳ್ಳೆ ಕ್ಯಾರೆಕ್ಟ್ರು ಅವರೆಲ್ಲ. ಇವನು ಒಬ್ಬನೇ ಈ ಥರ ಫೀಲ್ಡಿಗೆ ಬಂದಿದ್ದು. ಈ ಫೀಲ್ಡ್ಗೆ ಯಾಕೆ ಬಂದ ಅಂತಂದರೆ,
ಈ ಗರಡಿ ಮನೆಯೊಳಗೆ ಹೋಗ್ಕೊಂಡು ಸಣ್ಣ ಪುಟ್ಟ ಗಲಾಟೆಗಳು ಮಾಡಿಕೊಂಡು ಹುಡುಗರನ್ನ ಒಂದು ಇವನಿಗೆ ಬೇಕಾಗಿರೋರನ್ನ ಒಂದು 8 ಜನ ಸೇರಿಕೊಂಡು ಗ್ಯಾಂಗ್ ಮಾಡ್ಕೊಂಡಿದ್ದ ಇವನು. ಗ್ಯಾಂಗ್ ಅಂತಂದರೆ ನಮ್ಮ ಕಮ್ಯುನಿಟಿಯವ್ರನ್ನೆಲ್ಲ ನೋಡಿದ್ರೆ ಎಲ್ಲರಿಗೂ ಭಯನೇ. ನಮ್ಮ ಕಮ್ಯುನಿಟಿಯವರು ಇಲ್ಲಿ ಎಲ್ಲ ಇರೋದು ನಮ್ಮ ಜಾತಿ ತಾನೇ, ಎಲ್ಲರಿಗೂ ಭಯ ಇರುತ್ತೆ. ಈವನ್ ಮುಸ್ಲಿಮ್ಸ್ ಕೂಡ ಭಯ ಬೀಳ್ತಾರೆ. ನಮ್ಮ ಏರಿಯಾ ಒಳಗಡೆ ಅಟ್ಯಾಕ್ ಮಾಡಬೇಕು ಅಂತಂದರೆ ಹಿಂದೂ ಮುಸ್ಲಿಂ ಆದಾಗ್ಲೂ ಒಂದು 80 years ಬಿಫೋರು ಆವಾಗ್ಲೂ ಯಾರೂ ಧೈರ್ಯ ಮಾಡಲಿಲ್ಲ ಇಲ್ಲಿ ಬರೋದಕ್ಕೆ. ಆದರೆ ಇವನು ಆ ಥರ ಇರಬೇಕಾದ್ರೆ ಇವನಿಗೊಂದು ಆಫರ್ ಬಂತು ಅಂತ ನನಗೆ ಸಮಾಚಾರ ಬಂತು. ಏನು ಆಫರ್ ಅಂತಂದರೆ, ಮಂಡ್ಯದಿಂದ ಒಂದು ಹುಡುಗಿನ ಯಾರೋ ಒಬ್ಬ ಲವ್ ಮಾಡಿ ಕರ್ಕೊಂಬಂದು ಇಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ಇಟ್ಟಿದ್ದಂತೆ. ಅವರು ತಂದೆ ಬಂದು ಇವನ್ನ ಕಾಂಟ್ಯಾಕ್ಟ್ ಮಾಡಿ ಹೆಂಗಾದ್ರೂ ಮಾಡಿ ಆ ಹುಡುಗಿನ ನಮಗೆ ಒಪ್ಪಿಸ್ಬೇಕು ಅಂತ. ಆಗ ಇವನು ಕೆಲವು ಹುಡುಗರನ್ನ ಕರ್ಕೊಂಡೋಗಿ ಇಲ್ಲಿ ಒಂದು ಅವೆನ್ಯೂ ರೋಡ್ನಲ್ಲಿ ಯಾವುದೋ ಒಂದು ಹೋಟೆಲ್ ಇತ್ತು, ಒಳ್ಳೆ ಬ್ರಿಲ್ಯಾಂಡೋ ಏನೋ ಹೇಳ್ತಾರೆ. ಆ ಹೋಟೆಲೆಲ್ಲ ಒಡೆದು, ಫೋನ್ಗಳು ಆ ಕಾಲದೆಲ್ಲ ಲ್ಯಾಂಡ್ಲೈನ್ ಇದ್ದಿದ್ದು ಒಡೆದು ಎಲ್ಲ ಮಾಡಿ ಹುಡುಗಿನ ಕರ್ಕೊಂಡೋಗಿ ಮಂಡ್ಯ ಒಳಗಡೆ ಬಿಟ್ಟೇನೋ ಬಂದಿದ್ದಾನೆ ಅವ್ರ ಸುಬರ್ದಿಗೆ. ಆವಾಗೇನೋ ಸ್ವಲ್ಪ ದುಡ್ಡು ಬಂದಿರುತ್ತೆ ಇವನಿಗೆ. ಹೀಗಿರಬೇಕಾದ್ರೆ ಇವನು ಯಾರೋ ಒಬ್ಬ ರೇಪಿಸ್ಟು ಸತ್ಯರಾಜ್ ಅಂತ, ಅವನಿಗೂ ಇವನಿಗೂ ಲಿಂಕ್ ಆಗುತ್ತೆ. ಲಿಂಕ್ ಆದಾಗ ಇವನೇನು ಮಾಡ್ತಾನೆ, ಬಂದು ಇಲ್ಲಿ ಗರೀಬಿ ಹಟಾವ್ ಅಂತ ಆಫೀಸ್ ಅಂತ ಒಂದು ಓಪನ್ ಮಾಡ್ತಾರೆ, ಒಂದು ಪೇಪರ್ ಮಾಡ್ತಾರೆ. ಇವರು ಪೇಪರ್ ಪಬ್ಲಿಷ್ ಮಾಡ್ತಾರೆ, ವೀಕ್ಲಿನೋ ಮಂತ್ಲಿನೋ ಏನೋ ಇರಬೇಕದು, ಗರೀಬಿ ಹಟಾವ್ ಅಂತ ಹೆಸರಿಡ್ತಾರೆ. ಅದಕ್ಕೆ ಓಪನ್ ಮಾಡ್ತಾರೆ. ಆವಾಗ ದೇವರಾಜ್ ಅರಸು ಅಳಿಯ ಡಾಕ್ಟರ್ ನಟರಾಜ್ ಅಂತ ಇರ್ತಾರೆ. ಆ ನಟರಾಜ್ ಅನ್ನೋರ್ದು ಅವರು ಇಂದಿನ ನಗರದಲ್ಲಿದ್ದರಂತೆ. ಅವ್ರದ್ದು ಕ್ಲಿನಿಕ್ ಬಂದು ಹಲ್ಸೂರಿನಲ್ಲೆಲ್ಲೋ ಇತ್ತಂತೆ, ಅಲ್ಲಿ ಬರಬೇಕಾದ್ರೆ ಅವರು ಯಾವುದೋ ಒಂದು ಹೆಣ್ಮಗಳನ್ನ ಟೀಸ್ ಮಾಡಿದ್ದಾರೆ. ಅವಳೇನು ಮಾಡಿದ್ದಾಳೆ, ಚಪ್ಪಲಿ ತೋರಿಸಿದ್ದಾಳೆ, ಚಪ್ಪಲಿ ಕಿತ್ತೋಗ್ತೈತೆ ಅಂತಲೂ ತೋರಿಸಿದ್ದಾರೆ ಆತನಿಗೆ. ಆವಾಗ ಆತ ಬಂದು ಇಲ್ಲಿ ಒಬ್ಬ ಆಟೋ ಓಡಿಸ್ತಾ ಇದ್ದ, ಆಟೋ ರಾಜ ಅಂತನೋ ಏನೋ ಅವನ ಹೆಸರು, ಸರಿಯಾಗಿ ಗೊತ್ತಿಲ್ಲ ನನಗೆ, ಆಟೋ ರಾಜ ಇರಬೇಕು. ಆತನ ಕೇಳಿದ್ನಂತೆ, ಯಾರು ಬೆಂಗಳೂರಿನಲ್ಲಿ ಎಂಥ ಡಾನ್ ಯಾರಿದ್ದಾರೆ, ಒಂದು ಹುಡುಗಿನ ಕಿಡ್ನ್ಯಾಪ್ ಮಾಡಿ ತೊಗೊಂಬಂದು ನನ್ನ ಕೋಲಾರದಲ್ಲಿರ್ತಕ್ಕಂಥ IB ಒಳಗಡೆ ಬಿಡಬೇಕು ಅಂತ ಹೇಳ್ತಾನೆ. ಸರ್, ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ತಿಗಳರಪೇಟೆ ಒಳಗಡೆ ಜಯರಾಜ್ ಅಂತ ಇದ್ದಾರೆ, ಸರಿ ಕರ್ಕೊಂಡು ಬಾ. ಕಾರು ಗೀರು ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ರಂತೆ. ಇವನೇನು ಮಾಡಿದ್ದಾನೆ, ಆ ಹುಡುಗಿನ ಕಿಡ್ನ್ಯಾಪ್ ಮಾಡಿ ಇಲ್ಲಿಂದ ಅದೇ ಕಾರ್ನಲ್ಲಿ ಕರ್ಕೊಂಡೋಗಿ ಯಾವುದೋ ಒಂದು ಏನು IB ಹೇಳಿದ್ರಲ್ಲೋ, ಕೋಲಾರೋ KGF ಅಲ್ಲೋ, ಆ IB ಒಳಗಡೆ ಬಿಟ್ಬಿಟ್ಟು ಬಂದಿದ್ದಾನೆ. ಅವನು ಆ ಹುಡುಗಿನ ಅಲ್ಲಿ ರೇಪ್ ಮಾಡಿ ಅದೇ ಕಾರ್ನಲ್ಲಿ ಕರ್ಕೊಂಡು ಬಂದು ಇಂದಿರಾ ನಗರದ ಹತ್ರನೇ ಇಳಿಸಿ, ಹೋಗಿ ಯಾರಿಗೆ ಹೇಳ್ತೀಯ ಹೇಳ್ಕೊ ಹೋಗು ಅಂತ ಮಾಡಿದ್ದಾನೆ. ಅದು ಇವರಿಬ್ಬರಿಗೆ ಫ್ರೆಂಡ್ಶಿಪ್ ಆಗೋದಕ್ಕೆ ಕಾರಣ. ಡಾಕ್ಟರ್ ನಟರಾಜ್ಗೂ ಜಯರಾಜ್ ಅನ್ನೋನಿಗೂ ಲಿಂಕ್ ಆಗಿದ್ದು ಅದು. ಆಲ್ರೆಡಿ ಅವರ CM ಅಳಿಯ ಆಗಿದ್ರು ಅವಾಗ ನಟರಾಜ್. ಹೌದು CM ಅಳಿಯ ಆಗಿದ್ದ. ಆವಾಗ ಏನು ಮಾಡ್ತಾರೆ, ಆ ಕಾಲಕ್ಕೆ ನನ್ನ 80 years ಇದರಲ್ಲಿ ನಾನು ನೋಡಿರೋದು ಅಪೋಸಿಷನ್ ಪಾರ್ಟಿ ಲೀಡ್ರ್ ಅಂತಂದರೆ ನಮ್ಮ ದೇವೇಗೌಡರಂಥ ಅಪೋಸಿಷನ್ ಪಾರ್ಟಿ ಲೀಡ್ರ್ ಎಲ್ಲೂ ನಾನು ನೋಡಿಲ್ಲ. ಬೇಕಾದಷ್ಟು ಕಮ್ಯುನಿಸ್ಟ್ನವರೆಲ್ಲ ಬಂದಿದ್ದರು, ಏನೇನೋ ಹೆಸರುಗಳೆಲ್ಲ ಇದೆ, ಆದರೆ ಇವರಂಥ ಅಪೋಸಿಷನ್ ಪಾರ್ಟಿ ಲೀಡ್ರನ್ನ ನಾನು ನೋಡಿಲ್ಲ. ಇವರು ಕಾಟ ತಡಿಯೋಕ್ಕಾಗ್ದಿರ ಆವಾಗ ದೇವರಾಜ್ ಅರಸು ಹತ್ರ ನಟರಾಜ್ ಹೇಳ್ತಾರೆ, ಅಪ್ಪಾಜಿ ನನ್ನ ಹತ್ರ ಹುಡುಗರಿದ್ದಾರೆ. ಏನು ಕಾಟ ಸರ್? ಕಾಟ ತಡೆಯೋಕ್ಕಾಗ್ದಿಲ್ಲ ಅಂತ ಹೇಳಿದರೆ ಅಂದರೆ ಅಸೆಂಬ್ಲಿ ಒಳಗಡೆ ಇವ್ರನ್ನ ಇದು ಮಾಡ್ತಾ ಇರ್ತಾರಲ್ಲ ಸ್ವಾಮಿ. ಇವಾಗ ಪಾಲಿಟಿಕ್ಸ್ನಲ್ಲಿ ದೇವರಾಜ್ ಅರಸು ರೌಡಿಸಮ್ನ ಹುಟ್ಟಾಕಿದ್ದೆ ದೇವರಾಜ್ ಅರಸು. ಅದಕ್ಕೆ ಮೊದಲು ಯಾರೂ ರೌಡಿಸಮ್ಗೆ ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ಇವಾಗ ಅಪೋಸಿಷನ್ ಪಾರ್ಟಿ ಲೀಡರ್ಗೆ ಇವನಿಗೆ ಹೇಳೋಕ್ಕೆ ಧೈರ್ಯ ಇರೋಕ್ಕಿಲ್ವಲ್ಲ, ಅವ್ರು ಅಂತಂಥ ಕ್ವಶನ್ಗಳು ಕೇಳ್ತಾ ಇರ್ತಾರಲ್ಲ ಅಲ್ಲಿ, ಅದನ್ನು ಫೇಸ್ ಮಾಡೋಕ್ಕಾಗ್ದಿರ ಅವರೇನು ಮಾಡಿದ್ರು, ಜಯರಾಜನ ಬಿಟ್ಟು ಅಟ್ಯಾಕ್ ಮಾಡಿಸ್ತಾರೆ. ನನ್ನ ಹತ್ರ ಒಬ್ಬ ಇದ್ದಾನೆ, ನಾನು ಮಾಡಿಸ್ತೀನಿ ಅಂತೇಳಿದಕ್ಕೆ ಮಾಡಿಸು ಅಂತಾರೆ. ಆವಾಗ ದೇವೇಗೌಡರು ಸ್ಯಾಂಕಿ ರೋಡ್ನಲ್ಲೇನೋ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಇವರೇನು ಮಾಡ್ತಾರೆ, ಇವರು ಗ್ಯಾಂಗ್ ಚೇಸ್ ಮಾಡಿ ಕಾರ್ನ ಮುಚ್ಚುಗಳನ್ನ ಹೊಡಿತಾರೆ, ಅವ್ರಿಗೆ ಹೊಡಿಯೋದಿಲ್ಲ. ಇದು 1972 ಒಳಗಡೆ ನಡೆದಿರ್ತಕ್ಕಂಥದ್ದು. ಇದು 54 years ಬಿಫೋರ್. ಆ ಕಾಲಕ್ಕೆ TV ಇರಲಿಲ್ಲ, ಬರೀ ಪೇಪರ್ಗಳನ್ನೆಲ್ಲ ಬಂದಿತ್ತು, ಓದಿದ್ದೀನಿ. ನಮ್ಗೆ ಅವಾಗ ನೆಸೆಸಿಟಿ ಇರಲಿಲ್ಲ, ಅಲ್ಲದೇ ಪೇಪರ್ ಕಟ್ಟಿಂಗ್ ಇಡ್ಬೋದಾಗಿತ್ತು. ದೇವೇಗೌಡರು ಏನು ಮಾಡ್ತಾರೆ, ಓಪನ್ ಅಸೆಂಬ್ಲಿ ಒಳಗೆ ನನಗೂ ನನ್ನ ಹೆಂಡತಿ ಮಕ್ಕಳಿಗೂ ಪ್ರಾಣ ಭಿಕ್ಷೆ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಓಪನ್ ಅಸೆಂಬ್ಲಿ ಒಳಗಡೆ ಕೇಳಿಕೊಂಡು ಆವತ್ತಿಂದ ಅವ್ರನ್ನ ಮಾತಾಡ್ಸೋದೇ ಬಿಟ್ಬಿಡ್ತಾರೆ.
ಯಾರನ್ನ ದೇವರಾಜ್ ಅರಸು ಸುದ್ದಿನೇ ಅಸೆಂಬ್ಲಿ ಒಳಗೆ ಸಬ್ಜೆಕ್ಟೇ ಎತ್ತಕ್ಕಿಲ್ಲ ಅವ್ರು, ಆ ಥರ ಮಾಡಿಬಿಡ್ತಾರೆ. ಇವಾಗ ಇವನೇನಾಗ್ಬಿಡುತ್ತೆ, ಈ ಇನ್ಸಿಡೆಂಟ್ ಆದಮೇಲೆ ಅವ್ರಿಗೆ ಬಲಗೈ ಬಂಟ ಆಗ್ಬಿಡ್ತಾನೆ ಇವನು ಸಿ ಎಮ್ಗೆ. ಹೇಗೆ ಬಲಗೈ ಬಂಟ ಆಗ್ತಾನೆ ಅಂತಂದರೆ ಈ ಒಂದು ಇನ್ಸಿಡೆಂಟ್ ನಡೆದಿರ್ತೈತೆ. ಆವಾಗ ಇಂದಿರಾ ಗಾಂಧಿ ಬಂದು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಪೊಲೀಸ್ ಎಸ್ಕಾರ್ಟ್ ಕೊಡೋದಕ್ಕಿಂತ ಬದಲಾಗಿ ಇಂದಿರಾ ಬ್ರಿಗೇಡ್ ಅಂತ ಒಂದು ಮಾಡ್ತಾರೆ. ಇಂದಿರಾ ಬ್ರಿಗೇಡ್ ಅಂತ ಅವ್ರಿಗೆಲ್ಲ ಯೂನಿಫಾರ್ಮ್ಗಳು ಕೊಡ್ತಾರೆ. ಆವಾಗ ಈ ಗಡಿಬೇಡ ಆಫೀಸ್ನಲ್ಲಿ ಇವನು ಒಂದು 30-40 ಜನಕ್ಕೆ ಇವನು ಅದೇ ಥರ ಕೊಟ್ಟು ಇಂದಿರಾ ಗಾಂಧಿ ಕಾರು ಸುತ್ತಮುತ್ತ ನಮ್ಮ ಟೌನಲ್ಲಿ ಹತ್ರ ಬರೋವಾಗ ಇವನೇನು ಮಾಡ್ತಾನೆ, ಅಲ್ಲಿ ಬಂದು ದೇವರಾಜ್ ಅರಸುನು ಅವ್ರು ಬಂದಿರ್ತಾರೆ, ಪ್ರೊಸೆಷನ್ ಹೋಗೋವಾಗ ಇವರೆಲ್ಲ ಇವ್ರ ಬಾಡಿಗಾರ್ಡ್ಗಳ ಥರ ಓಡಾಡಿ ಆವಾಗ ಹೆಸರು ಮಾಡ್ತಾನೆ. ಅದು ಇವನಿಗೆ ತಲೆ ನಿಲ್ಲೋದಿಲ್ಲ. ಅಷ್ಟೆಲ್ಲ ಆದ್ರೂ ಕೂಡ ನಮ್ಮ ಸ್ನೇಹಿತರೊಬ್ಬರು ಆಲ್ ಇಂಡಿಯಾ ಕಂಠೀರವ ಸ್ಟೇಡಿಯಂನಲ್ಲಿ ಆಲ್ ಇಂಡಿಯಾ ರೆಸ್ಲಿಂಗ್ ಕಾಂಪಿಟಿಷನ್ಸ್ ನಡೆಸ್ತಾರೆ ಇಂಡಿಯಾ ಒಳಗಡೆ. ಆವಾಗ ಇವನ್ನ ಬರೀ ಗೇಟ್ ಕೀಪರ್ ಆಗಿ ಇಟ್ಟಿರ್ತಾರೆ. ಎಲ್ಲಿ ಇದೇ ಜಯರಾಜುನ ಮೈಕೋ ಲೇಬರ್ ಲೀಡರ್ ನಾರಾಯಣರಾವ್ ಅಂತವ್ರು ಆರ್ಗನೈಸ್ ಮಾಡಿರ್ತಾರೆ. ಇವನ್ನ ಬಂದು ಅಲ್ಲಿ ಗೇಟ್ ಕೀಪರ್ ಜೊತೆಗೆ ಇವನ್ನ ಇಟ್ಟಿರ್ತಾರೆ ಸ್ಟೇಡಿಯಂನಲ್ಲಿ. ಅರಸು ಏನು ಮಾಡ್ತಾರೆ, ಬಂದಾಗ ಬಂದಂಗೆನೇ ಏನಪ್ಪ ಜಯರಾಜ್ ಇಲ್ಲಿ ಅಂತ ಹೇಳ್ಬಿಟ್ಟು ಇವನು ಭುಜದ ಮೇಲೆ ಕೈ ಹಾಕ್ಕೊಂಡು ಬಂದು ಪಕ್ಕದಲ್ಲಿ ಕುಂಡ್ರಿಸ್ಕೊಂಡ್ಬಿಡ್ತಾರೆ ಸೋಫಾ ಒಳಗಡೆ ಮ್ಯಾಚ್ ನೋಡೋದಕ್ಕೆ. ಆವಾಗ ಡಿ ಜಿಗಳು ಐ ಜಿಗಳು ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಏನು ಮಾಡಬೇಕು ಅಂತ ಗೊತ್ತಾಗೋಕ್ಕಿಲ್ಲ. ಇದನ್ನು ಇವನು ಅಂಡ್ಯೂ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾನೆ. ಯಾರು? ಜಯರಾಜು. ಅದಾದಮೇಲೆ ಏನು ಮಾಡ್ತಾನೆ, ಇಲ್ಲಿ ಬರೀ ಮಾರ್ವಾಡಿಗಳೇ ಇದ್ದಿದ್ದು ಆ ಕಾಲದಲ್ಲಿ. ತಿಗಳರಪೇಟೆ ಒಳಗಡೆ ಈ ಮಾರ್ವಾಡಿ ಇಲ್ಲೇನು ಇಲ್ಲಿಂದ ಅಲ್ಲಿವರೆಗೂ ಮಾರ್ವಾಡಿಗಳ್ದೇನು ಬಿಸ್ನೆಸ್ ಅಂದರೆ ಒಡವೆಗಳು ಇಟ್ಕೊಂಡು ದುಡ್ಡು ಕೊಡೋರು. ಇಲ್ಲಿ ಗರಿಬೇಡ ಆಫೀಸ್ ಓಪನ್ ಮಾಡಿದ್ಮೇಲೆ ಏನು ಮಾಡಿದ್ರು ಇವ್ರ ಹತ್ರ ಹೋಗಿ ನೀವು ರಸೀದಿ ಕೊಟ್ಟರೆ ಸಾಕು, 10,000 ರೂಪಾಯಿಗೆ ನೀವು ಒಡವೆ ಇಟ್ಟಿದ್ದೀರಾ ಅಂತಂದರೆ ವಿತ್ ಇಂಟ್ರೆಸ್ಟು ಒಂದು 12,000, 13,000, 15,000 ಆಗಿರುತ್ತೆ. ಇವ್ರಿಗೇನು ಬೇಕಾಗಿಲ್ಲ, 5,000 ಕೊಟ್ಟರೆ ಸಾಕು. ಅರ್ಧ ದುಡ್ಡು ಕೊಟ್ಟರೆ ಇವ್ರು ಬರ್ತಾರೆ ಹುಡುಗರು, ಒಡವೆ ತೆಗಿಯೋ ಅಂತಾರೆ, ರಸೀದಿ ಕೊಟ್ಟು ತೆಗೆದ ಅಂತಂದರೆ ರಸೀದನ್ನಲ್ಲಿ ಅರ್ಧ ಬಿಸಾಕ್ಬಿಟ್ಟು ಒಡವೆ ಅವ್ನು ಕೊಟ್ಬಿಟ್ಟು ಬರ್ತಾಯಿರ್ತಾರೆ. ಈ ಥರ ಟೆರರೈಸ್ ಮಾಡ್ತಾಯಿರ್ತಾರೆ. ಅವ್ರು ಕೊಡೋಕ್ಕಿಲ್ಲ ಅಂತಂದರೆ ಚಾಕು ಹಾಕ್ತಾರೆ, ರೇಸರ್ ಹಾಕ್ತಾರೆ. ನಾನು ಆವಾಗ ಮದುವೆ ಮಾಡ್ಕೊಂಡ್ಮೇಲೆ ಮಾವನ ಮಗನಲ್ಲೇ ಮದುವೆ ಮಾಡ್ಕೊಂಡ್ಮೇಲೆ ಅದೇ ಮನೆ ಒಳಗೆ ಹುಟ್ಟಿ ಬೆಳೆದು ಮಾವನ ಮನೆ ಒಳಗೆ ಮದುವೆ ಮಾಡ್ಕೊಂಡ್ಮೇಲೆ ಇಲ್ಲಿರೋ ಚೆನ್ನಾಗಿರೋಕ್ಕಿಲ್ಲ ಅಂತ ನಾನು ನಮ್ಮ ಹೊಸಕೋಟೆಗೆ ಹೋಗ್ತೀನಿ. 1960 ಅಪಾಯಿಂಟ್ಮೆಂಟ್ ಸಿಗ್ತೈತೆ, 70 ಒಳಗಡೆ ಮದುವೆ ಮಾಡ್ಕೊಳ್ತೀನಿ. ನಂದು ಅದೇ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮನ್ ಅಂತ ಡೈರೆಕ್ಟರ್ ಜನರಲ್ ಡೆಲ್ಲಿ PNTಯಿಂದ ಅಪಾಯಿಂಟ್ಮೆಂಟ್ ಆಗಿರ್ತೈತೆ ನನಗೆ. ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ನಾನು ಟೈಮ್ ಸ್ಕೇಲ್ ಕ್ಲರ್ಕಾಗಿ ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಡ್ಯೂಟಿ ಅವರ್ಸ್ ಬಂದು 10 to 1 ಅಷ್ಟೇ, 3 ಅವರ್ಸು. ಈವ್ನಿಂಗು ಬಂದು ನನಗೆ ಫುಟ್ಬಾಲು ಇಲ್ಲ ರೆಸ್ಲಿಂಗ್ಗೆ ಪ್ರಾಕ್ಟೀಸ್ಗೆ ಹೋಗ್ಬೇಕು. ನಮಗೆ ಸ್ಪೋರ್ಟ್ಸ್ ಕೋಟಾ ಒಳಗಡೆ ಬಿಟ್ಟಿರ್ತಾರೆ. ಆವಾಗ 247.5 ರೂಪಾಯಿ ಬರ್ತಾಯಿತ್ತು 1969ನಲ್ಲಿ. ನನಗೆ ನನ್ನ ಪೇಮೆಂಟೇ ಅಷ್ಟಿದ್ದಿದ್ದು 247.5. ಆದರೆ ನಾನು ಹತ್ತತ್ರ 100-150 ರೂಪಾಯಿ ಪೆಟ್ರೋಲ್ ಹಾಕಿಸ್ತಾ ಇದ್ದೆ. ಯಾಕೆ ಅಂದರೆ ನನಗೆ 30 ಕಿಲೋಮೀಟರ್ಸ್ ಬರಬೇಕಾಗಿತ್ತು. ಜಾವ ಗಾಡಿ 1 ಲೀಟ್ರ್ ಆಗಿದ್ರೆ 30 ಕಿಲೋಮೀಟರ್ಸ್ ಕೊಡೋದು. ಅಲ್ಲಿಂದ ಬರಬೇಕು, ತಿರ್ಗಾ ಇಲ್ಲಿಂದ ಹೋಗಬೇಕು, ಎವ್ರಿ ಡೇ ಡ್ರೈವ್ ಮಾಡಬೇಕು. ಅಲ್ಲಿ ನಮ್ಮ ಫಾದರು ಸನ್ಯಾಸಿ ಟೈಪು, ಅದರಿಂದ ಲ್ಯಾಂಡ್ಸ್ ಎಲ್ಲ ಯಾರ್ಯಾರೋ ಮಾಡ್ತಾಯಿದ್ರು. ಅದನ್ನೆಲ್ಲ ಬಿಡಿಸ್ಕೊಂಡು ನಾನೇ ಬೆಳಿಗ್ಗೆ 6 ಗಂಟೆಗೆ ಹೋಗಿ 9:30ವರೆಗೂ ತೋಟದಲ್ಲಿ ಕೆಲಸ ಮಾಡಿ ಆಳುಗಳನ್ನ ಇಟ್ಕೊಂಡು ಅವ್ರಿಗೆಲ್ಲ ಗ್ರೇಪ್ ಯಾರ್ಡ್ ಇತ್ತು ನಮ್ಮದು, ಅದನ್ನು ಡೆವಲಪ್ ಮಾಡಿ 9:30ಗೆ ನಾನು ಅಲ್ಲಿ ಬಿಟ್ಟರೆ ಅಂತಂದರೆ, ಅಲ್ಲಿ ಸ್ನಾನ ಮಾಡ್ಕೊಂಡು ನಾನು ಬಿಟ್ಟರೆ ಅಂತಂದರೆ 20 ನಿಮಿಷಕ್ಕೆ ನಾನು ಜನರಲ್ ಪೋಸ್ಟ್ ಆಫೀಸಿಗೆ ಬರ್ತಾಯಿದ್ದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.